ಜೈ ಶ್ರೀರಾಮ್. ನೆಕ್ಸ್ಟ್ ವಿನಯ್ ರಾಮ್ ಅಂತ ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕು ಬಿದ್ರೆಯಿಂದ ನಾವು ಅಯೋಧ್ಯೆ ರಾಮನ ಮಾದರಿಯನ್ನ 108 ಕಡೆ ಪ್ರದರ್ಶನ ಮಾಡೋದು ಭೀಷ್ಮ ಪ್ರತಿಜ್ಞೆ ಮಾಡಿದ್ದು ಈಗ 91ನೇ ಪ್ರದರ್ಶನ ಮಾಡ್ತಾ ಬರ್ತಾ ಇದೀನಿ. ಮಾಡೋ ಉದ್ದೇಶ ಬಂದ್ಬಿಟ್ಟು ರಾಮನ ಅವತಾರದ ಉದ್ದೇಶ. ರಾಮನ ಅವತಾರ ಶ್ರೇಯತೆಗೋದ್ರೆ ಏನಕ್ಕಪ್ಪ ಆಗಿತ್ತು ಅಂದ್ರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಜ್ಞಾನದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿರುತ್ತೆ. ಅದೇ ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅಂತ. ಯಾಕಪ್ಪ ಅಂದ್ರೆ ರಾಮ ಬಂದು ಸೂರ್ಯವಂಶದವನು. ಸೂರ್ಯ ಸರ್ವರಿಗೂ ಯಾವ ತರ ಬೆಳೆ ಕೊಡ್ತಾನೆ, ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು ಅನ್ನೋದು. ಅದೇ ಎಷ್ಟೋ ಜನ ಏಜ್ ಆಗಿರುತ್ತೆ, 90 ವರ್ಷ ಮೇಲ್ಪಟ್ಟ ಏಜ್ ಆದವ್ರಿಗೆ ಅಯೋಧ್ಯೆಗೆ ಹೋಗೋಕ್ಕಾಗದೇ ಇದ್ದವರು ಇಲ್ಲಿ ಒಂದು ಪುಟ್ಟು ರಾಮ ಮಂದಿರ ಅಂದ್ರೆ ಅರಮನೆ ಒಂದು ಶೈಲಿಯ ರಾಮ ಮಂದಿರನ ನೋಡಿ ಬಾಲರಾಮನ ದರ್ಶನ ಮಾಡ್ಕೋಬಹುದು. ಅದಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಆಗಲಿ ನಮ್ಮಂತವ್ರಿಗೆ ನೋಡಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಅಂತ ಪ್ರೇರಣೆ ಆಗುತ್ತೆ. ಅಯೋಧ್ಯೆಯಲ್ಲಿ ಯಾವ ತರ ಒಂದು ಬಾಲರಾಮ ಇದೆ ಅದೇ ತರ ಒಂದು ಬಾಲರಾಮ ಇದೆ. ಅದೇ ರೀತಿಯಲ್ಲಿ ಮೊದಲನೇ ಮಾಡಿ ದಿವಸ ಸೀತಾ ಸಮೇತ ಪಟ್ಟಾಭಿರಾಮ ಇದೆ. ಸುಮಾರು 17 ಜಿಲ್ಲೆ ಕಂಪ್ಲೀಟ್ ಮಾಡಿದೀವಿ. 17ನೇ ಜಿಲ್ಲೆ ಕಂಪ್ಲೀಟ್ ಆಗಿ 91ನೇ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ಇನ್ನು ಸುಮಾರು 17 ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ. ಅಂದ್ರೆ ಸರ್ವರಿಗೂ ಒಳ್ಳೇದಾಗಿ ಉದ್ದೇಶ ಇಟ್ಕೊಂಡು ಮಾಡ್ತಾ ಬರ್ತೀವಿ. ಅಂದ್ರೆ 108ರ ವಿಶೇಷತೆ ಏನಪ್ಪಾ ಅಂದ್ರೆ 27 ನಕ್ಷತ್ರ, 9 ಗ್ರಹ, 12 ರಾಶಿ, 60 ಸಂವತ್ಸರ ಎಲ್ಲ ಆಡ್ ಮಾಡಿದ್ರೆ ಟೋಟಲ್ 108 ಬರುತ್ತೆ. 27 ನಕ್ಷತ್ರ ಅನ್ನೋದು ಇಡೀ ಪ್ರಪಂಚದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆ ನಕ್ಷತ್ರ 27 ನಕ್ಷತ್ರ ಆಗಿರುತ್ತೆ, 9 ಗ್ರಹಗಳು ಆಗಿರುತ್ತೆ, 12 ರಾಶಿಗಳು ಆಗಿರುತ್ತೆ. ಅಂದ್ರೆ ಸರ್ವರಿಗೂ ಒಳ್ಳೆಯದಾಗಿ ಉದ್ದೇಶ ಇಟ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಬರ್ತಾ ಇದ್ದೀನಿ. ರಾಮನ ಆದರ್ಶ ಗುಣಗಳು ಸರ್ವರಿಗೂ ಬೇಕು, ಇದು ಮುಖ್ಯ ಉದ್ದೇಶ. ಜೈ ಶ್ರೀರಾಮ್. ಧನ್ಯವಾದಗಳು.